ಹಲೋ ಫ್ರೆಂಡ್ಸ್, ನಾವಿವತ್ತು ರಜೆ ನಮಗೆ ಎಲ್ಲೋ ಕಡೆ ಹೊರಡ್ತಾ ಇದ್ದೀವಿ. ಎಲ್ಲಿಗಂತ ಗೊತ್ತಾ? ಹಾಸ್ಪಿಟಲ್ಗೆ. ಭಯಪಡಬೇಡಿ, ಹಾಸ್ಪಿಟಲ್ಗೆ ರೂಟೀನ್ ಚೆಕಪ್. ಯಾಕಂದರೆ ನನಗೆ 2 ಇಯರ್ಸ್ ಬ್ಯಾಕ್ ಫೈಬ್ರಾಯ್ಡ್ ಸರ್ಜರಿ ಆಯಿತು. ಮುಂಚೆ ನನಗಿದ್ದೆ, ಬಟ್ ಇಲ್ಲಿ ಹಾಸ್ಪಿಟಲ್ ಬಂದಾಗಿದೆ. ಈಗ ಅದು ಬೇರೆ ಕಡೆಗೆ ಶಿಫ್ಟ್ ಆಗಿದೆ. ಅದೇ ಕಿನ್ನಿಮುಲ್ಕಿ ಹತ್ರನೇ, ಒಂದು 3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ. ಹಾಗೆ ನಾವು ಹೊಸ ಹಾಸ್ಪಿಟಲಿಗೆ ಬಂದ್ವಿ. 1ನೇ ತಾರೀಕಿಂದ ಇಲ್ಲಿ ಶಿಫ್ಟ್ ಆಗಿದೆ ಅಂತೆ. ನಾವು ಫಸ್ಟ್ ಟೈಮ್ ಬಂದದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಆಯಿತು, ಎಲ್ಲಿ ಯಾವ ಕಡೆ ಏನೇನಿದೆ ಅಂತ, ನಮ್ಮ ಡಾಕ್ಟರ್ ಎಲ್ಲಿದ್ದಾರೆ ಅಂತ. ಹಾಗೆ ಒಳಗೆ ಎಂಟ್ರಿ ಕೊಟ್ವಿ, ಅಲ್ಲಿ ಕೇಳ್ಕೊಂಡು ಹೋದ್ವಿ. ಹಾಗೆ ಫಸ್ಟ್ ಫ್ಲೋರಲ್ಲಿ ನಮ್ಮ ಡಾಕ್ಟರ್ ಇದ್ದಾರೆ ಅಂತ ಗೊತ್ತಾಯಿತು. ಇನ್ನೊಂದು ಏನಂದರೆ, ನನ್ನ ಫೈಲ್ ಮಿಸ್ ಆಗಿತ್ತು. 1 ಇಯರ್ ಆಗಿದ್ದರಿಂದ ಮನೆಯಲ್ಲಿ ಎಲ್ಲಿ ಹುಡುಕಿದ್ರು ಸಿಗಲಿಲ್ಲ. ಹಾಗೆ ಒಂದು ಸ್ಕ್ಯಾನಿಂಗ್ ಇದ್ದೊಂದು ರಿಪೋರ್ಟ್ ಇತ್ತು, ಅದರಲ್ಲಿರುತ್ತೆ ಎಲ್ಲ ಡೀಟೇಲ್ಸ್. ಫಸ್ಟ್ ಕೌಂಟ್ರಿಗೆ ಹೋಗಬೇಕಲ್ಲ, ಕೌಂಟ್ರಿಗೆ ಹೋಗಿ ತೋರಿಸಿದ ಮೇಲೆ ಅವ್ರು ನಮಗೆಲ್ಲ ಡೀಟೇಲ್ಸ್ ಕೊಡ್ತಾರೆ. ಹಾಗೆ ಅಲ್ಲಿ ಹೋದ್ವಿ. ಅಲ್ಲಿ ಹೋದ ಕೂಡಲೇ ನಮ್ಮದು ಫೈಲ್ ಸ್ಕ್ಯಾನ್ ಮಾಡಲಿಕ್ಕಿರುತ್ತೆ, ಮತ್ತು ಡಾಕ್ಟ್ರ್ ಯಾರಂತ ಕೇಳ್ತಾರೆ. ಡಾಕ್ಟ್ರದ್ದು ಟೈಮಿಂಗ್ಸ್ ಎಲ್ಲ ನೋಡ್ತಾರೆ. ಹಾಗೆ ಪೇಮೆಂಟ್ ಫಸ್ಟೇ ಮಾಡಲಿಕ್ಕಿರುತ್ತೆ. ಫಸ್ಟ್ ಪೇಮೆಂಟ್ ಮಾಡಿ ಆನಂತರ ನಮ್ಮದು ಹೆಲ್ತ್ ಕಾರ್ಡ್ ಇದೆ, ಅದರಲ್ಲಿ ಡಿಸ್ಕೌಂಟ್ ಆಗುತ್ತೆ. ಡಾಕ್ಟ್ರ್ ಫೀಸು, ಮೆಡಿಸಿನ್ ಫೀಸ್ ಎಲ್ಲ ಇದ್ದರೆ ಡಿಸ್ಕೌಂಟ್ ಆಗುತ್ತೆ. ಬಟ್ ನಂಗೆ ಮೆಡಿಸಿನ್ ಏನಿಲ್ಲದ್ರಿಂದ, ರುಟೀನ್ ಚೆಕಪ್ ಆದ್ದರಿಂದ ಡಾಕ್ಟ್ರ್ ಫೀಸ್ ಮಾತ್ರ ಮತ್ತೊಂದು ಸ್ಕ್ಯಾನಿಂಗ್ ಇರುತ್ತೆ. ಇದು ದೊಡ್ಡ ಹಾಸ್ಪಿಟಲ್ ಅದರಿಂದ ಫೀಸು ತುಂಬ ಇರುತ್ತೆ. ಬಟ್ ನಮ್ಮದು ಜಿ ಶಂಕರ್ ಹೆಲ್ತ್ ಕಾರ್ಡ್ ಇರೋದ್ರಿಂದ ಒಂದು 15 ಇಯರ್ಸಿಂದ ನಾವು ಜಿ ಶಂಕರ್ ಹೆಲ್ತ್ ಕಾರ್ಡ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ಹಾಸ್ಪಿಟಲೈಸ್ ಆದಾಗ ಮಕ್ಕಳಿಗೆ, ನಮ್ಮ ಅತ್ತೆಗೆ, ನಮ್ಮ ಫ್ಯಾಮಿಲಿ ಹೆಲ್ತ್ ಕಾರ್ಡ್ ಇದಾಗಿರುತ್ತೆ. ತುಂಬ ಹೆಲ್ಪ್ ಆಗಿದೆ. ಈಗ ರುಟೀನ್ ಚೆಕಪ್ಪಿಗೆ ಬರಬೇಕಾದ್ರೂ ಒಂದು ಡಿಸ್ಕೌಂಟ್ ಇರುತ್ತೆ. ಸ್ಕ್ಯಾನಿಂಗ್ ಆಗಲಿ, ಮೆಡಿಸಿನ್ ಆಗಲಿ, ಡಾಕ್ಟರ್ ಫೀಸ್ ಫ್ರೀ ಇರುತ್ತೆ. ಇದರಿಂದ ನಮ್ಗೆ ತುಂಬ ಹೆಲ್ಪ್ ಆಗಿದೆ ಹೆಲ್ತ್ ಕಾರ್ಡಿಂದ. ಬೇರೆ ಎಲ್ಲ ಯಾವ ರೀತಿಯಾಗಿದೆ ಅಂತ ಗೊತ್ತಿಲ್ಲ. ಜಿ ಶಂಕರ್ ಕಾರ್ಡಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ. ಇಯರ್ ಬೈ ಇಯರ್ ರಿನ್ಯೂವಲ್ ಇರುತ್ತೆ ಈ ಕಾರ್ಡ್. ನಾವು 1 ಇಯರು ಮಿಸ್ ಮಾಡಿಕೊಂಡಿಲ್ಲ. ನನ್ನ ವೆಯ್ಟ್ ನೋಡಿ ಮಾತ್ರ ನನಗೆ ಶಾಕ್ ಆಯಿತು. ತುಂಬ ಡಿಫ್ರೆನ್ಸ್ ಇತ್ತು. ತುಂಬ ಫ್ಯಾಟ್ ಆಗಿದ್ದೀನಿ. ನನಗೆ ಆಶ್ಚರ್ಯ ಆಯಿತು, ಇಷ್ಟು ವೆಯ್ಟ್ ಜಾಸ್ತಿ ಆಗಿದೆ ಅಂತ. ಈ ಡಾಕ್ಟ್ರ್ ಹತ್ರ ಹೋದೆ. ಡೈಲಿ ಎಕ್ಸಸೈಸ್ ಮಾಡಿ ಅಂದರು. ಮತ್ತೊಂದು ಸ್ಕ್ಯಾನಿಂಗ್ ಇದೆ ಅಂತ ಹೇಳಿದರು. ನಮ್ಮದು ಇವರೇ ಡಾಕ್ಟರ್ ಅಶ್ವಿನಿ, ತುಂಬ ಒಳ್ಳೆಯ ಸರ್ಜನ್ನು. ಯಾಕೆ ನಾನು ಡಾಕ್ಟರ್ ಅಶ್ವಿನಿ ಈಸ್ ಬೆಸ್ಟ್ ಡಾಕ್ಟರ್ ಹೇಳ್ತೀನಂದರೆ, ಅವರು ಮೆಡಿಸಿನ್ ಕಮ್ಮಿ ತಗೊಳ್ಳಿಕ್ಕೆ ಅಡ್ವೈಸ್ ಕೊಡ್ತಾರೆ. ನೀವು ತಿನ್ನೋ ಫುಡ್ಡು, ತರಕಾರಿ ಆಗಲಿ, ಕಾಳುಗಳಾಗಲಿ, ಅದನ್ನು ಜಾಸ್ತಿ ಯೂಸ್ ಮಾಡಲಿಕ್ಕೆ ಹೇಳ್ತಾರೆ. ಆದಷ್ಟು ಟ್ಯಾಬ್ಲೆಟ್ ಕಮ್ಮಿ ಮಾಡಿ, ನೀವು ತಿನ್ನೋ ಫುಡ್ಡಲ್ಲೇ ನಿಮಗೆ ಬೇಕಾದ ಪೌಷ್ಟಿಕಾಂಶಗಳು, ಕ್ಯಾಲ್ಸಿಯಮ್ ಎಲ್ಲ ಇರುತ್ತೆ ಅನ್ನೋ ಅಡ್ವೈಸ್ ಕೊಡ್ತಾರೆ. ಆದ್ದರಿಂದ ಈ ವಾಸ್ ಒನ್ ಆಫ್ ದ ಬೆಸ್ಟ್ ಗೈನಕಾಲಜಿಸ್ಟ್ ಇನ್ ಉಡುಪಿ ಅಂತ ಹೇಳ್ಬೋದು. ನಿಜವಾಗ್ಲೂ ಫ್ರೆಂಡ್ಸ್, ಅವ್ರ ಮಾತುಗಳು ಅಷ್ಟೇ ಒಳ್ಳೆಯದು, ನಾರ್ಮಲಾಗಿ ಮಾತಾಡ್ತಾರೆ. ಹಾಗೆ ಸ್ಕ್ಯಾನಿಂಗಲ್ಲಿ ನನ್ನ ನಂಬರ್ ಬಂತು. ಒಂದು 10 ಮಿನಿಟ್ಸಲ್ಲಿ ಸ್ಕ್ಯಾನಿಂಗ್ ಆಯಿತು. ಹಾಗೆ ಒಳ್ಳೆ ನಾರ್ಮಲ್ ಬಂತು. ಡಾಕ್ಟ್ರ್ ಹೇಳೋದು ಏನೂ ತೊಂದರೆ ಇಲ್ಲ, ಎಲ್ಲ ನಾರ್ಮಲ್ ಆಗಿದೆ. ಸ್ವಲ್ಪ ಎಕ್ಸಸೈಸ್ ಮಾಡ್ಕೊಳ್ಳಿ, ಫಿಟ್ ಇಟ್ಕೊಳ್ಳಿ, ಮತ್ತೆಲ್ಲ ಆರೋಗ್ಯವಾಗಿದ್ದೀರಾ ಅಂದರು. ತುಂಬ ಖುಷಿ ಆಯಿತು. ನಾವು ಹಾಸ್ಪಿಟಲ್ಗೆ ಯಾಕೆ ಹೋಗಿರ್ತೀವಿ, ಯಾವ ಟೆನ್ಷನಲ್ಲಿ ಹೋಗಿರ್ತೀವಿ, ಆಮೇಲೆ ಆರಾಮಾಗಿ ಬಂದು ರಿಲ್ಯಾಕ್ಸ್ ಆಗಿರ್ತೀವಿ ನೋಡಿ, ಏನೂ ಪ್ರಾಬ್ಲಮ್ ಇಲ್ಲ ಅಂತ. ಹಾಗೆ ತುಂಬ ಖುಷಿ ಆಗುತ್ತಲ್ವ. ಇನ್ನು 1 ಇಯರ್ ಬಿಟ್ಟು ಮತ್ತೆ ಒಂದು ಸ್ಕ್ಯಾನಿಂಗ್ ಇರುತ್ತೆ, ಇಯರ್ ಬೈ ಇಯರ್. ಅದು ರುಟೀನ್ ಸ್ಕ್ಯಾನಿಂಗ್. ಹಾಗಾಗಿ ಟೆನ್ಷನ್ ಇಲ್ಲ, ನಿರಾಳವಾಗಿ ಮನೆಗೆ ಬಂದ್ವಿ. ಮಾತ್ರ ತುಂಬ ಖುಷಿಯಾಯಿತು. ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ ನಂತರ ಅದೊಂದು ಟೆನ್ಷನ್ ಇರುತ್ತಲ್ವ, ಏನಾಗಿರುತ್ತೆ ಏನೋ ಅಂತ. ಅಂದರೆ ಫೈಬ್ರಾಯ್ಡ್ ಸರ್ಜರಿಯಲ್ಲಿ ತುಂಬ ನೋವು ತಿಂದಿದ್ದೆ. ಹಾಗೆ ಈಗ ಏನು ಅದೆಲ್ಲ ಆರಾಮವಾಗಿ ಇದಾಯ್ತಲ್ವ, ಅದೇ ತುಂಬ ಖುಷಿ. ಹೊರಗಡೆ ಬರಬೇಕಾದ್ರೆ ಖುಷಿಯಿಂದ ಬಂದೆ ನಾನು. ಇನ್ನು 1 ವರ್ಷ ಬಿಟ್ಟು 1 ಇಯರ್ ಆದ ನಂತರ ನೆಕ್ಸ್ಟ್ ಮಾರ್ಚಿಗೆ
ನೆಕ್ಸ್ಟ್ ಮಾರ್ಚಿಗೆ ಇನ್ನೊಂದು ಸ್ಕ್ಯಾನಿಂಗ್ ಇರುತ್ತೆ. ಎಲ್ಲರಿಗೆ ಆರಾಮಾಗಿರ್ಬೇಕು. ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ನಾನು. ಅದೇ ಈಗ ಇರೋದು ಮೇನ್ ಗುರಿ ನಂದು. ನೋಡುವ ಎಷ್ಟು ವೆಯ್ಟ್ ಲಾಸ್ ಆಗ್ತೀನಿ ಅಂತ. ಯಾರೂ ಗಾಬರಿ ಆಗಬೇಡಿ. ನಾನು ಯಾಕೆ ಹಾಸ್ಪಿಟಲ್ ಬಂದೆ ಅಂತ ಜಸ್ಟ್ ರುಟೀನ್ ಚೆಕಪ್ಪಿಗೆ ಬಂದಿದ್ದೆ ಅಷ್ಟೇ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ಲಾಂಗ್ ವೀಡಿಯೋಸ್ಗೆ ಲೈಕ್ ಕೊಟ್ಟ ನಂತರ ಹೈಪ್ ಬರುತ್ತೆ. ಆ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಹೈಪ್ ಕೊಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್. ಹೌದು. ಎಂಟ್ರೆನ್ಸ್ ಇನ್ಶೂರೆನ್ಸ್